This is Runner Hut Expedition. ಹಲೋ, ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಇವತ್ತಿನ ನಮ್ಮ ರೈಡು ಪ್ಯಾಂಗಾಂಗೋಗಿ ಶುರು ಆಗ್ತಿದೆ. ನಿನ್ನೆ ರಾತ್ರಿ ಏನಾಗೋಯ್ತು, ನಮ್ಮ ಅಕ್ಷಯ್ ಅವರು ಸ್ವಲ್ಪ ಸ್ಕಿಡ್ಡಾಗಿ ಬಿದ್ದು ನೋಡಿ ತಂಬುದು ಇಲ್ಲಿಗೆ ಏಟಾಗಿ ಇದು ಸ್ವಲ್ಪ ಬ್ಲೀಡ್ ಆಗಕ್ಕೆ ಸ್ಟಾರ್ಟ್ ಆಯ್ತಂತೆ. ಸ್ವಲ್ಪ ಸ್ಪ್ಲಿಂಟರ್ ಕೊಟ್ಟಿದ್ದಾರೆ ಮತ್ತು ಡ್ರೆಸ್ಸಿಂಗ್ ಆಗಿದೆ. ಇನ್ನೊಂದು 2 ದಿವಸ ಆದಮೇಲೆ ಸ್ವಲ್ಪ ಡ್ರೆಸ್ಸಿಂಗ್ ಮಾಡಿಸ್ಬೇಕಂತೆ. ಜಾಸ್ತಿ ಏನಿಲ್ಲ, ಅದೊಂದು ಖುಷಿ. ಹೌದೌದು, ಒಳ್ಳೆ ಟೈಮು. ಎಕ್ಸ್ರೇ ಎಲ್ಲ ತೆಗೆದ್ರು, ಏನು ಪ್ರಾಬ್ಲಮ್ ಇಲ್ಲ, ಬಟ್ ಸ್ವಲ್ಪ ಗಾಯ ಆಗಿದೆ. ಓಕೆ ದೆನ್ ಸಿ ಯು ಲೇಟರ್. ಸರಿ ಹೋಗುತ್ತೆ, ಏನು ಪ್ರಾಬ್ಲಮ್ ಇಲ್ಲ. ಬಟ್ ಗಾಡಿ ಓಡ್ಸೋಕ್ಕಾಗಲ್ಲ, ಅವನು ಬ್ಯಾಕಪ್ ಗಾಡೀಲಿ ಬರ್ತಾನೆ. ಬೈಕನ್ನ ಬ್ಯಾಕಪ್ ಗಾಡಿಗೆ ಹಾಕ್ಬಿಡ್ತೀವಿ ಅಷ್ಟೇ. ಈ ಸ್ಟೇ ಹೆಸರು ಗಾಜಿ ಕ್ಲೋವರ್ ಕ್ಯಾಂಪ್ಸ್ ಅಂತ. ಬೈಕ್ಸ್ನೆಲ್ಲ ಲೋಡ್ ಮಾಡಿದ್ದಾಯಿತು, ಸಾರಿ ಬೈಕ್ನ ಇನ್ನೇನು ಹೊಡ್ತಾ ಇರೋದೆ. ಯಪ್ಪ, ಇಲ್ಲಂತೂ ಹೆವಿ ಬಿಸಿಲಿದೆ, ಶೆಕೆ, ಸ್ವೆಟ್ಟು ಹಂಗೆ ಇಳಿತಾ ಇದೆ. ಇವಾಗ ಡಿಸ್ಕಿಟ್ ಮಾನೆಸ್ಟ್ರಿಗೆ ಬಂದಿದ್ದೀನಿ. ನೆನ್ನೆ ಸಾಯಂಕಾಲ ಬಿಡಲಿಲ್ವಲ್ಲ, ಅದಕ್ಕೆ. ಇಲ್ಲಿ ಎಂಟ್ರಿ ಟಿಕೆಟು 50 ರೂಪೀಸ್ ಇದೆ, ತೊಗೊಂಡು ಹೋಗ್ಬೇಕು. ಪರ್ ಪರ್ಸನ್ 50 ರೂಪೀಸ್ ಅಂತ ಹಾಕಿದ್ದಾರೆ. ಇಲ್ಲಿ ಲೆಫ್ಟ್ ಹೋಗಿ ಮೇಲೆ ಹೋದರೆ ಮೊನೆಸ್ಟ್ರಿ. ಇದೆಲ್ಲ ಅವ್ರದ್ದೇ ಸ್ಟೇ ಮಾಡೋಕ್ಕೆ ಅನಿಸುತ್ತೆ. ವೆಲ್ಕಮ್ ಟು ಮೈತ್ರೇಯ ಬುದ್ಧ. ಓ, ಅಲ್ಲಿ ಎಂಟ್ರೆನ್ಸಿಂದನೂ ಒಂದು ರೇಂಜಿಗೆ ದೂರನೇ ಇದೆ. ನಾನು ಅಲ್ಲೇ ಮೇಲೆ ಲೆಫ್ಟ್ ಹೋದರೆ ಸಾಕು ಅಂದ್ಕೊಂಡೆ, ಬಟ್ ಹಿಂಗೆ ಬಂದು ಇದು ಸುತ್ಕೊಂಡು ಹೋಗ್ಬೇಕು. ಓಕೆ, ಸೊ ಇದು ಪಾರ್ಕಿಂಗು. ಇಲ್ಲಿ ಗಾಡಿ ನಿಲ್ಲಿಸಿ ನಡ್ಕೊಂಡು ಹೋಗ್ಬೇಕನ್ಸುತ್ತೆ. ನಾನು ಆದಷ್ಟು ಹತ್ರನೇ ನಿಲ್ಸ್ಕೊತೀನಿ, ತಿರ್ಗಾ ನಡ್ಕೊಂಬರೋ ಕೆಲ್ಸಗಳು ಇಟ್ಕೊಳ್ಳೋಲ್ಲ. ಸೂಪರ್. ಪಟ್ ಅಂತ ಕ್ವಿಕ್ಕಾಗಿ ಹೋಗಿ ಬರಬೇಕು, ಯಾಕೆಂದರೆ ನಾನು ಒಬ್ಬನೇ ಬಂದಿದ್ದು, ನಮ್ಮ ಫ್ರೆಂಡ್ಸ್ ಯಾರೂ ಬರಲಿಲ್ಲ, ಅವರೆಲ್ಲ ಕೆಳಗಡೆನೇ ಇದ್ದಾರೆ. ಫುಲ್ ಮೇಲೆ ಬಂದಿದ್ದೀನಿ ನೋಡಿ. ಇದೆ ಅನಿಸುತ್ತೆ ಮೈತ್ರೇಯ ಬುದ್ಧ, ಸಖತ್ ಹೈಟ್ ಇದೆ. ಪ್ಲಸ್ ಇವತ್ತು ಇಷ್ಟೊತ್ತಿಗೆ ಜನನೂ ಕಮ್ಮಿ ಇದ್ದಾರೆ, ಯಾರೂ ಜಾಸ್ತಿ ಜನ ಇಲ್ಲ, ಇಷ್ಟೇ ಜನ ಇರೋದು. ಮೇಲಿಂದ ಈ ಥರ ಕಾಣುತ್ತೆ ವ್ಯೂ. ಇಷ್ಟೇ ಇರೋದಿಲ್ಲ, ಇನ್ನೇನಿಲ್ಲ ಬೇರೆ. ಸೊ ಬೇಗ ಹೊರಡೋಣ, ಅವರೆಲ್ಲ ಕಾಯ್ತಾ ಇದ್ದಾರೆ. ಸುಮ್ಮನೆ ನನ್ನಿಂದ ಲೇಟ್ ಮಾಡಿಸೋದು ಬೇಡ. ಮೊದಲನೇ ವಾಟರ್ ಕ್ರಾಸಿಂಗ್ ಬಂತು, ಎಲ್ಲ ಲೈನಲ್ಲಿ ಕಾಯ್ತಾ ಇದ್ದೀವಿ ಹೋಗೋದಕ್ಕೆ. ನಾಗನ್ ಗಾಡಿ ಬಿತ್ತು, ನಾಗನ್ ಗಾಡಿ ಬಿತ್ತು. ಇಲ್ಲೆಲ್ಲ ಓಡಿಸೋದೇ ಕಷ್ಟ, ಗಾಡಿ ಬೀಳ್ತಾ ಇರುತ್ತೆ, ನೋಡ್ಕೊಂಡು ಓಡಿಸ್ಬೇಕು. ಸ್ಟಾರ್ಟ್ ಆಗುತ್ತಿರೋ ಅದು ಹಂಗೆ ಸಡನ್ನಾಗಿ ಆಫ್ ಆದರೆ ಅದು ಹಂಗೆ. ಕೀ ಆಫ್ ಮಾಡು, ಆನ್ ಮಾಡು. ನೋಡಿ, ಆರಾಮಾಗಿ ಅಷ್ಟೇ.
ಸೂಪರ್. ಲೆಟ್ಸ್ ಗೋ. क्रेजी नमा क्रेजी नमा. ವಾಟರ್ ಕ್ರಾಸಿಂಗ್ ಮುಗಿಸ್ಕೊಂಡು ಸ್ವಲ್ಪ ಮುಂದೆ ಬಂದ್ವಿ. ಅಲ್ಲಿ ಏನಂದರೆ ಒಂದೇ ಸ್ಪೀಡಲ್ಲಿ ಕ್ರಾಸ್ ಮಾಡಿಬಿಡ್ಬೇಕು. ಏನಾದರೂ ಮಧ್ಯದಲ್ಲಿ ಆಫ್ ಆಯಿತು ಅಂದರೆ ಆವಾಗ ಪ್ರಾಬ್ಲಮ್ ಆಗುತ್ತೆ. ಫುಲ್ ಎಲ್ಲ ಇಷ್ಟಿಷ್ಟು ದಪ್ಪ ಕಲ್ಗಳಿತ್ತು. ಸೊ ಸಂಹೌ ಮ್ಯಾನೇಜ್ ಮಾಡಿದ್ವಿ. ಕಾರ್ಗೆಲ್ಲ ಈಸಿ, ಕಾರ್ಗೆ ಏನು ಪ್ರಾಬ್ಲಮ್ಮೇ ಇಲ್ಲ, ಆರಾಮಾಗಿ ಹೋಗ್ಬಿಡುತ್ತೆ ಕಾರ್ಗಳು. ನೋಡಿ, ಲದಾಖಲ್ಲೂ ಟ್ರಾಫಿಕ್ ಜಾಮ್ ಆಗುತ್ತೆ ಅಂದರೆ ನಂಬ್ತೀರಾ? ಈ ಥರ ರೋಡ್ ಇರೋದಿಲ್ಲಿ ಫುಲ್ಲು, ಇದ್ರ ಮೇಲೆ ಓಡಿಸ್ಕೊಂಡು ಹೋಗ್ಬೇಕು, ಬೇರೆ ಆಪ್ಷನ್ನೇ ಇಲ್ಲ. ಅದು ಹೀಟ್ ಬೇರೆ ಹೆವಿ ಇದೆ, ಶಕೆ ಕಿತ್ಕೊಂಡು ಇಳಿತಾ ಇದೆ ಹಂಗೆ. ವಾಟರ್ ಕ್ರಾಸಿಂಗ್ ಆದಮೇಲೆ ನಿಲ್ಸಿದ್ವಿ. ಇವ್ರದ್ದು ಪಾಪ ಗಾಡಿ ಹಾಕ್ಸ್ಕೊಂಬಿಟ್ಟಿತ್ತು, ಅದಕ್ಕೆ ಪೆಟ್ರೋಲ್ ಎಲ್ಲ ತೆಗೆದು ಏನೋ ಮಾಡ್ತಾ ಇದ್ದಾರೆ ಜುಗಾಡು. ನಾವು ಸ್ವಲ್ಪ ಹೆಲ್ಪ್ ಮಾಡೋಕ್ಕೆ ಟ್ರೈ ಮಾಡಿದ್ವಿ, ಬಟ್ ನಾವು ಇವಾಗ ಹೊರಡಲೇಬೇಕು. ಯಾಕೆಂದರೆ ನಮಗೂ ಟೈಮ್ ಇಲ್ಲ, ನಾವು ಅಷ್ಟು ದೂರ ಹೋಗ್ಬೇಕಲ್ಲ. ಪ್ರದೀಪ್ ಅವ್ರು ಏನೇನೋ ಮಾಡಿದ್ರು MC ಹಾಕಿ, ಬಟ್ ಕುತ್ಕೊಳ್ಳಿಲ್ಲ. ಅದು ಅಲ್ಲಿ ಪೆಟ್ರೋಲ್ ನೋಡಿ ಅಷ್ಟಿದ್ರೆ ಹೆಂಗೆ MC ಕುತ್ಕೊಳ್ಳುತ್ತೆ, ಅಷ್ಟಿದೆ ಅದರಲ್ಲಿ. ಅದು ಪೈಪ್ ಕಟ್ಟಾಗ್ಬಿಟ್ಟಿದೆ, ಟ್ಯಾಂಕಿಂದ ಇಂಜಿನ್ಗೆ ಪೆಟ್ರೋಲ್ ಹೋಗೋ ಪೈಪು. ಪೆಟ್ರೋಲ್ ಬಂದು ಏನು ಮಾಡೋಕ್ಕಾಗಲ್ಲ. ಲೆಟ್ಸ್ ಗೋ. ಸ್ವಲ್ಪ ದೂರ ಬಂದು ಇಲ್ಲಿ ಮ್ಯಾಗಿಗೆ ನಿಲ್ಸಿದ್ವಿ. ನೋಡಿ, ಇದೇ ಲಾಸ್ಟ್ ಶಾಪು. ಇದಾದಮೇಲೆ ಇನ್ನೊಂದು 35-40 ಕಿಲೋಮೀಟ್ರ್ವರೆಗೂ ಏನೂ ಇಲ್ವಂತೆ. ಅದಕ್ಕೆ ಅಲ್ಲೆಲ್ಲ ಸ್ವಲ್ಪ ನೀರು ತುಂಬಿಸ್ಕೊಂಡು ನೀರು ಕುಡಿದು ಎಲ್ಲ ಮಾಡಿದ್ವಿ. ಮತ್ತು ಆ್ಯಸ್ ಯೂಶ್ವಲ್ ನಮ್ಮದು ಸ್ಟಿಕ್ಕರು ಹಾಕಿದ್ವಿ. ಇದು ನಮ್ಮ VDS ವೇದಶ್ರುತ ಅವ್ರದ್ದು. ಎಲ್ಲೆಲ್ಲಿ ಈ ಥರ ಎಲ್ಲರೂ ಹಾಕಿರ್ತಾರೋ ಎಲ್ಲ ಕಡೆ ನಾವು ಒಂದು ಅಂಟಿಸ್ತಾ ಇದ್ದೀವಿ. ಇವಾಗ ಇಲ್ಲಿಂದ ಹೊರಟ್ರೆ ಇನ್ನೊಂದು 1-1.5 ಅವರ್ ಆಗ್ಬೋದೇನೋ ನೆಕ್ಸ್ಟ್ ಇನ್ನೆಲ್ಲಾದರೂ ನಿಲ್ಸೋದಕ್ಕೆ. ಪ್ಲಸ್ ಫುಲ್ ಆಫ್ ರೋಡ್ ಇದೆಯಂತೆ ತಿರ್ಗಾ, ಎಲ್ಲ ಮುಗಿಸ್ಕೊಂಡು ಹೋಗ್ಬೇಕು ಒಂದೊಂದೇ. ಏನೋ ಸಡನ್ನಾಗಿ ಪೋಸ್ ಕೊಟ್ಬಿಡ್ತೀಯ. ಇವರೆಲ್ಲ ನೋಡಿ ಪೆಟ್ರೋಲ್ ಕ್ಯಾನ್ನ ಬೈಕಿಗೆ ಹಾಕೊಂಡ್ಬಿಟ್ಟಿದ್ದಾರೆ. ನಾವು ನಮ್ಮ ಬ್ಯಾಕಪ್ ಗಾಡಿಗೆ ಹಾಕ್ಸಿದ್ದೀವಿ, ಅದನ್ನೆಲ್ಲ ಹೊತ್ಕೊಂಡು ಹೋಗೋಕ್ಕಾಗಲ್ಲ ಅಂತ. ಹಬ್ಬ, ಇಷ್ಟು ದಿವಸ ಆದಮೇಲೆ ನಾನು ಏನು ಕಲ್ತಿದ್ದಂದರೆ ಲದಾಖ್ ಟ್ರಿಪ್ ಅಂತೂ ಸಾಮಾನ್ಯದ ಮಾತು ಅಲ್ವೇ ಅಲ್ಲ. ನೋಡಿ, ಈ ಥರನೇ 100 ಕಿಲೋಮೀಟ್ರ್ ಹಿಂಗೆ ಇರುತ್ತೆ ರೋಡು. ಈ ಕಡೆನೂ ಬೆಟ್ಟ, ಆ ಕಡೆನೂ ಬೆಟ್ಟ, ನಾವೇ ಮಧ್ಯದಲ್ಲಿ ಹೋಗ್ತಾ ಇರಬೇಕು. ಅದೇ ಒಂಥರ ಸಖತ್ ಲೆಂತಿ ಪ್ರೋಸೆಸ್ ಇದು. ಏನೋ ಒಂದು 100 ಕಿಲೋಮೀಟ್ರಿಗೆ ಮುಗ್ದೋಗುತ್ತೆ ಅನ್ನೋ ಥರ ಇಲ್ಲ. ಈ ಟೋಟಲ್ ಸರ್ಕ್ಯೂಟ್ ಎಷ್ಟು ಕಿಲೋಮೀಟ್ರ್ ಇದೆಯೋ ಅಷ್ಟರಲ್ಲಿ 3/4% ಹಿಂಗೇ ಇದೆ ಫುಲ್ಲು. ಬರೀ ನಮಗೆ ಶ್ರೀನಗರಿಂದ ಸೋನ್ಮಾರ್ಗು ಕಾರ್ಗಿಲ್ವರೆಗೂ ಸ್ವಲ್ಪ ಎಲ್ಲ ಒಂಥರ ಆ ಕಡೆ ಈ ಕಡೆ ವೆಹಿಕಲ್ಸು ಮತ್ತು ಅಸಿಸ್ಟೆನ್ಸು ಅಂಗಡಿಗಳು ಎಲ್ಲ ಇತ್ತು. ಅದಾದಮೇಲಂತೂ ಫುಲ್ ಹಿಂಗೆ. ಒಬ್ಬೊಬ್ಬರೇ ಬಂದರೆ ಅಂತೂ ಸಖತ್ ಐಸೋಲೇಟೆಡ್ ಅನಿಸ್ಬಿಡುತ್ತೆ. ಪಕ್ಕ ಯಾರಾದರೂ ಒಬ್ಬರೇ ಬಂದರೆ ಯಾಕಾದರೂ ಬಂದು ಅಂತ ಒಂದು ಸತಿ ಆದರೂ ಅನಿಸುತ್ತೆ ಅವ್ರಿಗೆ. ಅದು ಮಾತ್ರ 100% ಹೇಳ್ತೀನಿ ನಾನು. ಪ್ರಾಬಬ್ಲಿ ಸೆಕೆಂಡ್ ಟೈಮ್ ಬಂದರೆ ಅಷ್ಟು ಅನಿಸ್ಲಿಕ್ಕಿಲ್ಲ, ಯಾಕೆಂದರೆ ಅವ್ರಿಗೊಂದು ಐಡಿಯಾ ಇರುತ್ತಲ್ಲ.
ಫಸ್ಟ್ ಟೈಮ್ ಏನಾದರೂ ಒಬ್ಬರೇ ಬಂದ್ಬಿಟ್ರೆ ಮುಗೀತು ಅಷ್ಟೇ. ಬಾರಲ್ಲ ಹಬ್ಬ ಫೈನಲಿ. ಇದು ನೋಡಿ, ಇಲ್ಲಿ ಇಂಡಿಯನ್ ಆಯಿಲ್ ಇದೆಯಲ್ಲ, ವರ್ಲ್ಡ್ಸ್ ಸೆಕೆಂಡ್ ಹೈಯೆಸ್ಟ್ ಆಲ್ಟಿಟ್ಯೂಡ್ ರಿಟೇಲ್ ಔಟ್ಲೆಟ್ ಅಂತಿದ್ದು. ಮೋಸ್ಟ್ಲಿ ಫಸ್ಟ್ ಹೈಯೆಸ್ಟು ಮುಂದೆ ಬರ್ಬೋದು ಅನಿಸುತ್ತೆ. ಸೂಪರ್, ಫೋಟೋ ಹಾಕೊಂಬಿಡೋಣ. ಇಲ್ಲಿಂದ ಇನ್ನೊಂದು 40 ಕಿಲೋಮೀಟರ್ಸ್ ಇದೆ ಪ್ಯಾಂಗಾಂಗು, ಮತ್ತು ನಮ್ಮ ಸ್ಟೇ. ಇಲ್ಲೂ ಕೂಡ ಫುಲ್ ಟ್ಯಾಂಕ್ ಪೆಟ್ರೋಲ್ ಮಾಡಿಸ್ಕೊಂಡ್ವಿ. ಎಲ್ಲೆಲ್ಲಿ ಪೆಟ್ರೋಲ್ ಬಂಕ್ ಸಿಗುತ್ತೋ ಮಾಡಿಸ್ತಾ ಇರಬೇಕು. ಇಲ್ಲೆಲ್ಲ ಏನೂ ಹೇಳೋಕ್ಕಾಗಲ್ಲ, ಎಷ್ಟು ಕಿಲೋಮೀಟ್ರ್ ಆದಮೇಲೆ ಬರುತ್ತೋ, ಅಥವಾ ಅಲ್ಲಿ ಬಂದ್ರೂ ಅಲ್ಲಿ ಪೆಟ್ರೋಲ್ ಇರಬೇಕಲ್ಲ. ನಮ್ಮ ಬ್ಯಾಡ್ ಲೆಕ್ಕಾಗ ಅಲ್ಲಿ ಖಾಲಿ ಏನಾದರೂ ಆಗೋಗಿದ್ರೆ, ಐ ಮೀನ್ ವರ್ಸ್ಟ್ ಕೇಸ್ ಅದು, ಬಟ್ ಸ್ಟಿಲ್. ಫೈನಲಿ ಪ್ಯಾಂಗಾಂಗ್ ಲೇಕಿಗೆ ಬಂದಿದ್ದೀವಿ. ಇದು ನೋಡಿ, ಇದು 3 Idiots ಶೂಟಿಂಗ್ ಸ್ಪಾಟ್ ಇದು. ಬಟ್ ಈ ಥರದ್ದೆಲ್ಲ ಡೂಪ್ಲಿಕೇಟ್ ಮಾಡಿದ್ದಾರೆ, ಆ ಸ್ಕೂಟ್ರು, ಆ ಸೀಟು ಎಲ್ಲ. ಸೊ ಇದೆ ಅಂತ ಹೇಳೋಕ್ಕಾಗಲ್ಲ, ಬಟ್ ಲೇಕ್ ಅಂತೂ ಇದೇನೆ, ದಿ ಪ್ಯಾಂಗಾಂಗ್ ಲೇಕ್. ಖುಷಿನಾಮ. ಬೆಳಗ್ಗೆ ಬಂದು ನೋಡಬೇಕು. ಇವಾಗ ಫುಲ್ಲು ಕತ್ಲೆ ಆಗ್ಬಿಟ್ಟಿದೆ, ಅಷ್ಟು ಚೆನ್ನಾಗಿ ಕಾಣಿಸಲ್ಲ ಇವಾಗ. ಮತ್ತು ಈ ಲೇಕು ಸುಮಾರು 135 ಕಿಲೋಮೀಟ್ರ್ವರೆಗೂ ಇದೆಯಂತೆ. ಸೊ ಇದು ಅರ್ಧ ಇಂಡಿಯಾ ಸೈಡಿಗೆ ಬರುತ್ತೆ, ಇನ್ನು ಅರ್ಧ ಚೈನಾ ಸೈಡಿಗೆ ಬರುತ್ತೆ. ರೋಡ್ಗಳಂತೂ ತಾಂಗ್ಸ್ತೆ ವಿಲೇಜಿಂದ ಸೂಪರಾಗಿತ್ತು, ಫುಲ್ಲು ಹೈವೇ. ಬಟ್ ಅಲ್ಲಿವರೆಗೂ ಫುಲ್ಲು ಎಲ್ಲ ರೋಡೇ ಇಲ್ಲ, ಅಲ್ಲಿ ರೋಡ್ ಅಂತ ಕರೆಯಂಗೆ ಇಲ್ಲ ಅದನ್ನು. ಅಲ್ಲೇ ನಮಗೆ ಮೆಜಾರಿಟಿ ಆಫ್ ದ ಟೈಮ್ ಹೋಗಿದ್ದು. ಅದಾದಮೇಲೆ ಕ್ವಿಕ್ಕಾಗಿ ಬಂದ್ಬಿಟ್ವಿ. ನೋಡಿ, 40 ಕಿಲೋಮೀಟ್ರ್ ವಿತಿನ್ ಅರ್ಧ ಗಂಟೆ 35 ನಿಮಿಷದಲ್ಲಿ ಬಂದಿದ್ದೀವಿ. ಆದರೆ ಇನ್ನು ಉಳಿದಿದ್ದು 100 ಕಿಲೋಮೀಟ್ರ್ ಬರೋಕ್ಕೆ 4 ಅವರ್ ತೊಗೊಂಡಿದ್ದೀವಿ. ಯಾಕೆಂದರೆ ನಮ್ಮ ಗಾಡಿಗಳು ಎಲ್ಲ ಕೆಟ್ಟೋಗೋದು, ನಿಂತೋಗೋದು ಎಲ್ಲ ಆಗ್ತಾಯಿತ್ತು. ಸೊ ಆ ಥರ ಟೈಮ್ ಹೋಯಿತು. ಮತ್ತು ಇಲ್ಲೆಲ್ಲ ಇನ್ನೊಂದೇನೆಂದರೆ 24 ಅವರ್ಸ್ ಕರೆಂಟ್ ಇರೋದು ಡೌಟೇ. ಒಂದು 2 ಅವರ್ಸ್ 3 ಅವರ್ಸ್ ಬಿಡ್ತಾರೆ. ಅಷ್ಟರಲ್ಲೇ ಎಲ್ಲ ಎಲೆಕ್ಟ್ರಾನಿಕ್ಸು ಎಲ್ಲ ಚಾರ್ಜ್ಗೆ ಹಾಕ್ಕೊಂಡು ಬಿಸಿನೀರು ಬಂದರೆ ಸ್ನಾನನೂ ಮಾಡಿ ರೆಡಿ ಆಗಬೇಕು. ಲೇಟ್ ಮಾಡಿದ್ರೆ ಹೋಯ್ತು ಅಷ್ಟೇ.
ಯಪ್ಪ ಸಮುದ್ರನೇ ಇದು, ಅಷ್ಟು ದೊಡ್ಡದಾಗಿದೆ. ನಾಳೆ ಬೆಳಗ್ಗೆ ಬಂದು ನೋಡೋಣ.